28 ಸಂಸದರ ಪೈಕಿ 25 ಜನ ಬಿಜೆಪಿ ಸಂಸದರಿದ್ದಾರೆ. ಸುಮಲತಾ ಅಂಬರೀಶ್ ಕೂಡ ಬಿಜೆಪಿ ಸೇರ್ಕೊಂಡು ಬಿಟ್ರು. ಮೋದಿ ಕಂಡ್ರೆ ಭಯ ಪಡೋರನ್ನ ಆಯ್ಕೆ ಮಾಡಬೇಕಾ ಅಂತ ಮೈಸೂರಿನ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಜನರ ಬಗ್ಗೆ ಮಾತನಾಡೋರನ್ನ ಆಯ್ಕೆ ಮಾಡಬೇಕಾ, ತೀರ್ಮಾನ ಮಾಡಿ. ಅವರು ಕೊಟ್ಟಂತಹ ಮಾತನ್ನ ಮರೀತಾರೆ. ನಾವು ಕೊಟ್ಟ ಮಾತನ್ನ ಈಡೇರಿಸ್ತೀವಿ. ಈಗ ಹೇಳಿ, ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕಾ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾ ಅಂತ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿಯಾದರು. ಅವರು ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ. ನಿರುದ್ಯೋಗದ ಸಮಸ್ಯೆ ಬಗೆಹರಿಸ್ತೀನಿ. 10 ವರ್ಷ ಆಯಿತು, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ, 20 ಕೋಟಿ ಮಾಡಿದಲ್ಲ. ಅದರ ಬದಲು ನಿರುದ್ಯೋಗದ ಸಮಸ್ಯೆ ಉಲ್ಬಣ ಆಯಿತು. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಯಿತು. ಈ ವೇಳೆ ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿದ್ದಾರಾ? ನರೇಂದ್ರ ಮೋದಿ ಮುಖ ತೋರಿಸ್ತೀವಿ, ಜನಗಳ ಬದಲಾವಣೆ ಏನಾದ್ರು ಮಾಡಿದ್ರಲ್ವಾ? ಏನಾದ್ರು ಮಾಡಿದ್ರೆ ಬದಲಾವಣೆ ಆಗೋದು ಏನು ಮಾಡಿಲ್ಲ. ಎಲ್ಲ ಅಕ್ಕಿ ಬೆಲೆ, ರಾಗಿ ಬೆಲೆ, ಜೋಳದ ಬೆಲೆ, ಗೊಬ್ಬರದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕಡಿಮೆ. ಈಗ ಅಂತ 2 ಕೋಟಿ ಉದ್ಯೋಗ ಬರಲಿಲ್ಲ, ಒಳ್ಳೆ ದಿನ ಬರಲಿಲ್ಲ, ಬೆಲೆ ಏರಿಕೆ ಆಗಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.